ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನೆನ್ನೆ RCB ಹವಳಿ ಮಾಡ್ಕೊಂಡು ಗೆಲ್ತಾ ಇದ್ದಂಗೆ ಕಾನ್ಸ್ಟೇಬಲ್ ನೋಡುವಂಥ ಸಮಯ ಎಲ್ಲಿ ಸೆಟ್ ಆಗಿದ್ರೆ ಅಂತ ಇವತ್ತು ಬೇರೆ ರಾಜಸ್ಥಾನ್ ರಾಯಲ್ಸ್ ಅವರು ಆಡಿದ್ರೆ ಪಂಜಾಬ್ ಕಿಂಗ್ಸ್, ಮೈಟಿ ಪಂಜಾಬ್ ಕಿಂಗ್ಸ್ ಎಗೇನ್ಸ್ಟು. ಇವ್ರಿಗೇನೋ ಮೊದಲನೇ ಸೋಲು ಕಾಣುತ್ತಾ, ಸೋಲು ಕಂಡ್ರೆ ಹೆಂಗಿರುತ್ತೆ ಆ್ಯಂಡ್ ಯಾವ ಪೊಸಿಷನ್ ಇರ್ತಾರೆ, RCB ಯಾವ ಪೊಸಿಷನ್ ಇದೆ, ಯಾವ ಪೊಸಿಷನ್ಗೆ ಹೋಗ್ಬೋದು ಎಲ್ಲ ಡೀಟೇಲಾಗಿ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ಬಾಲಕರ ಪಟ್ರಾರ ಕ್ಲಿಕ್ ಮಾಡ್ಕೊಳ್ಳಿ. ನೋಡುಗರು ಪಾಯಿಂಟ್ಸ್ ಟೇಬಲ್ ಹೆಂಗಿದೆ ಅಂತ. ಅಲ್ಲಿ ಬಂಗಾರದಂಗಿರೋ ಪಾಯಿಂಟ್ಸ್ ಟೇಬಲ್ ಟಾಪ್ 2 ಪಕ್ಕ ಅನ್ನೋ ಕಾಣಿಸ್ತಿದೆ. ಒಂದು ರೇಂಜಿಗೆ ಇನ್ನೂ ಖಚಿತ ಆಗಿಲ್ಲ, ಬಟ್ ಪಕ್ಕ ಹೋಗ್ತಾರೆ ಅನ್ನೋ ಥರನೇ ಕಾಣಿಸ್ತಾ ಇದೆ. ಮೊದಲನೇ ಸ್ಥಾನನ ಎರಡನೇ ಸ್ಥಾನನ ಗೊತ್ತಿಲ್ಲ, ಒಟ್ಟಾಗಿ ಟಾಪ್ 2 ಇರಬಹುದು ಅನ್ನೋ ಥರ ನಮ್ಮ RCB ಫ್ಯಾನ್ಸ್ಗಳ ಒಂದು ಪ್ರಿಡಿಕ್ಷನ್ ಇವಾಗಲೇ ಮಾಡ್ಬೋದು. ಇಲ್ಲಾದರೂ ಟಾಪ್ 2 ಪಕ್ಕ ಕ್ವಾಲಿಫೈ ಆಗ್ತಾರೆ ಅಂತ ಒಂದು ಫೀಲ್ ಬರ್ತಾ ಇದೆ ಅಂತ. ಇನ್ನೆಲ್ಲಿ ಒಂದು ಮ್ಯಾಚ್ ಗೆಲ್ತು ಅಂತಂದರೆ ಒಂದು ರೇಂಜಿಗೆ ಕ್ವಾಲಿಫೈ ಆದಂಗೆ, ಪ್ಲೇ ಆಫ್ಸ್ಗೆ ಒಂದು ರೇಂಜಿಗೆ ಕ್ವಾಲಿಫೈ ಆದಂಗೆ. 2 ಮ್ಯಾಚ್ ಗೆದ್ದರೆ ಕನ್ಫರ್ಮ್ ಆಗಿ ಕ್ವಾಲಿಫೈ ಆದಂಗೆ. ಅವಾಗ ಪೊಸಿಷನ್ ವೈಸು ನಮಗೆ ಸ್ವಲ್ಪ ಕ್ವಶನ್ ಇರುತ್ತೆ, ಯಾವ ಪೊಸಿಷನ್ನು ಅಂತ. ಅಲ್ಲ ನೋಡೋರು ಆಗಿರೋದೇ 8 ಮ್ಯಾಚಲ್ಲೇ ಒಂದು ರೇಂಜಿಗೆ ಕ್ವಾಲಿಫೈ ಅಂತಂದರೆ ಇನ್ನು ಟಾಪ್ 2 ಬರ್ದಂಗೆ ಇರ್ತೀವ ನಾವು. ಅದೇ ಇನ್ನು ಮಿಕ್ಕಿರೋಂಥ ಮ್ಯಾಚ್ಗಳು ಚೆನ್ನಾಗಿ ಆಡಬೇಕಾಗತ್ತೆ. ಇನ್ನು ಎಲ್ಲ ಮ್ಯಾಚ್ ಸತ್ತೋಗ್ಬಿಡ್ತು ಅಂತಂದರೆ ಮಾತ್ರ RCB ಔಟ್ ಆಫ್ ದ ಟೂರ್ನಮೆಂಟ್ ಆಗಿದೆ. ಬರೋ ಮ್ಯಾಚೆಲ್ಲ ಸತ್ತೋಗ್ಬಿಡ್ಬೇಕು, ಅವಾಗ ಮಾತ್ರ ಈಚೆ ಕಡೆ. ಇಲ್ಲ ಅಂತಂದರೆ ಒಂದು ಮ್ಯಾಚ್ ಗೆದ್ದರೂ ಸಹ ಒಳಗಡೆ ನಾವು. ಸೊ ನೋಡೋಗುರು ಹೆಂಗಿದೆ ಅಂತ. ನೆಟ್ ರನ್ ರೇಟ್ ನೋಡೋಗುರು, ನೆಟ್ ರನ್ ರೇಟ್ ನಾವು ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತಂದರೆ ಇಂದು ಈ ಪಾಯಿಂಟ್ಸ್ ಟೇಬಲಲ್ಲಿ ನೆಟ್ ರನ್ ರೇಟ್ ಅಂತ ಬಂದಾಗ ನಮಗೆ ಸಮನಾಗಿ ಅವನಾವನಿರುವನು ಅಂತ ಅನ್ಸುತ್ತೆ ಗುರು. ಹೌದು, 1.919. ಪಂಜಾಬ್ ಕಿಂಗ್ಸು 1 ಪಾಯಿಂಟ್, ಅಲ್ಲಿ ನೋಡಿ ಎಲ್ಲ ಮ್ಯಾಚ್ ಗೆದ್ದಿದ್ದಾರೆ 1.333. ನಮ್ಮ ನೆಟ್ ರನ್ ರೇಟ್ ನೋಡಿ, ನೆನ್ನೆ ಮ್ಯಾಚ್ನಾಗ ಗೆಲ್ಲೋದ್ರ ಮೂಲಕ ಬರೋ ನೆಟ್ ರನ್ ರೇಟ್ ಎಲ್ಲ ಎತ್ಕೊಂಡು ಬ್ಯಾಗ್ ಹಾಕೊಂಡ್ಬಿಟ್ಟಿದ್ದೀವಿ ನಾವು. ಸೊ ಇದಕ್ಕಿಂತ ಬೆಟರ್ ನೆಟ್ ರನ್ ರೇಟ್ನ ಮೇಂಟೈನ್ ಮಾಡೋಕ್ಕಾಗತ್ತಾಗರು ಒಂದು ಟೀಮು. ಸೊ ನೆನ್ನೆ ಅಂತೂ ಸಿಕ್ಕಾಪಟ್ಟೆ ವರ್ಸ್ಟಾಗಿ ಸೋತಿದ್ದಾರೆ. ಅವರ ನೆಟ್ ರನ್ ರೇಟ್ ನೋಡ್ರಪ್ಪ ಹೆಂಗೆ, ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟು ಯಾವ ಅವಸ್ಥೆಗೆ ಬಂದು ಕೂತ್ಕೊಂಡೈತೆ ಅಂತ. ಅಲ್ಲಿ ಎಲ್ಲ ವರ್ಸ್ಟ್ ನೆಟ್ ರನ್ ರೇಟ್ ಆಯಿತು ಅಂತಂದರೆ ಅವರೆಲ್ಲ ಮ್ಯಾಚನ್ನು ಸೋತ್ಕೊಂಡ್ಬಂದಿದ್ದಾರೆ. 6 ಮ್ಯಾಚ್ ಸೋತ್ಕೊಂಡ್ಬಂದಿದ್ದಾರೆ. ಆದರೂ 1.106 ಇದೆ ಇವ್ರದ್ದು. ಅವ್ರನ್ನ ಮ್ಯಾಚ್ ಮಾಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು 3 ಮ್ಯಾಚ್ನಾಗ ಗೆದ್ದಿದ್ರು ಸಹ 6 ಪಾಯಿಂಟಲ್ಲಿದ್ದಾರೆ. ಅವ್ರದ್ದು 1.060. ಇನ್ನೊಂದು ಚೂರು ಮಾರ್ಜಿನ್ ಏನಾದ್ರು ಪೋಪಳ ಒಳಗಡೆ ಹೊಡೆದ್ಬಿಟ್ಟಿತ್ತು ಅಂದರೆ ಅವ್ರನ್ನೂ ಬೀಟ್ ಮಾಡಿಬಿಟ್ರು ಅಂತ ಕಾಣ್ತಿದೆ. LSG ಅವರ ನೆಟ್ ರನ್ ರೇಟ್ನು ಬೀಟ್ ಮಾಡಿಬಿಟ್ಟು ಇನ್ನೂ ನೆಗೆಟಿವ್ ಹೋಗ್ಬಿಟ್ರು ಅವರು ಡೆಲ್ಲಿ ಕ್ಯಾಪಿಟಲ್ಸರು. ಸೊ ಈ ನೆಟ್ ರನ್ ರೇಟ್ನ ರಿಕವರ್ ಮಾಡ್ಕೊಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. 1-2 ಬಿಗ್ ಮ್ಯಾಚ್ನ ವಿಕ್ಟ್ರಿ ಅಂತೂ ಖಂಡಿತ ಬೇಕು, ಅದು ಪಾಸಿಟಿವ್ ಮಾಡ್ಕೊಬೇಕು ಅಂತಂದರೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಸೊ ಇವತ್ತಿನ ಮ್ಯಾಚು ಪಂಜಾಬ್ ಕಿಂಗ್ಸ್ ಗೆಲ್ತು ಅಂತಂದರೆ ಅಲ್ಲೇ ಇರ್ತಾರೆ, ಸೋತರು ಕೂಡ ಅಲ್ಲೇ ಇರ್ತಾರೆ. ಸೊ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಇವತ್ತಿನ ಮ್ಯಾಚಲ್ಲಿ RR ಇನ್ ಕೇಸ್ ಏನಾದ್ರು ಗೆಲ್ತು ಅಂತಂದರೆ 12 ಪಾಯಿಂಟ್ಸ್ ಮಾಡ್ಕೊಳೋದ್ರ ಮೂಲಕ ಅವರು ಕೂಡ 3ನೇ ಪೊಸಿಷನ್ಗೆ ಬರುವಂಥ ಚಾನ್ಸ್ ಇದೆ. 2ನೇ ಪೊಸಿಷನ್ಗೆಲ್ಲ ಬರೋದಕ್ಕಾಗೋದಿಲ್ಲ, ಯಾಕಂದರೆ ನೆಟ್ ರನ್ ರೇಟ್ ಸಿಕ್ಕಾಪಟ್ಟೆ ಮೇಲ್ಗಡೆ ಇದೆ RCBದು. ಏನು 12 ಪಾಯಿಂಟ್ ಇಟ್ಕೊಂತು ಅಂತಂದರೆ ಇವ್ರದ್ದು ಬೆಟರ್ ಆಗುತ್ತೆ ಅಷ್ಟೇ. ಮ್ಯಾಚ್ ಮಾಡ್ದಂಗೆ ಇರುತ್ತೆ, RCBನ ಮ್ಯಾಚ್ ಮಾಡ್ದಂಗೆ ಇರುತ್ತೆ. ಇಲ್ಲಿಂದ ಇನ್ ಕೇಸ್ ಏನಾದ್ರು ಸೋಲ್ತಾ ಹೋಯ್ತು ಅಂದರೆ RCBನ ಮ್ಯಾಚ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಆಡೋದು 8 ಮ್ಯಾಚು, ಇವ್ರು ಇವತ್ತಾದ್ರೆ 9 ಮ್ಯಾಚ್ ಆಗುತ್ತೆ. ಖಂಡಿತ ನಾವೇ ಅಪ್ಪರ್ ಹ್ಯಾಂಡಲ್ಲಿ ಇರ್ತೀವಿ. ಆ್ಯಂಡ್ ನೆಟ್ ರೇಟಲ್ಲೂ ಕೂಡ ಅಪ್ಪರ್ ಹ್ಯಾಂಡಲ್ ಅಂತೂ ಖಂಡಿತ ಇದ್ದೀವಿ. ಸೊ ಇವತ್ತಿನ ಮ್ಯಾಚ್ನ ಸೋಲ್ತು ಅಂದರೆ ರಾಜಸ್ಥಾನ್ ರಾಯಲ್ಸ್ ಅವರು ಹಂಗೆ ಕೆಳಗಡೆ ಹೋಗ್ತಾ ಜಾರ್ತಾ ಹೋಗ್ತಾರೆ. ಯಾಕಂದರೆ ಲಾಸ್ಟ್ 5 ಮ್ಯಾಚಲ್ಲಿ 3 ಮ್ಯಾಚ್ನ ಸೋತಿರುವಂಥ ರಾಜಸ್ಥಾನ್ ರಾಯಲ್ಸು ಇವತ್ತು ಆಡ್ತಿದ್ದಾರೆ. ಲಾಸ್ಟ್ 5 ಮ್ಯಾಚಲ್ಲಿ 4 ಮ್ಯಾಚ್ನ ಗೆದ್ದಿದ್ದಾರೆ, 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ. ಬರೋ ಮ್ಯಾಚೆಲ್ಲ ಗೆದ್ದಿದ್ದಾರೆ ಪಂಜಾಬ್ ಕಿಂಗ್ಸ್. ಅದನ್ನು ಡಿಫ್ರೆನ್ಸ್ ಆಗುತ್ತಾ, ಸೋತರು ಅಂತ ಹೇಳೋದಕ್ಕಾಗತ್ತಾ? ಹೆವಿ ಆಗಿ ಆಡ್ತಿರೋಂಥ ಪಂಜಾಬ್ ಕಿಂಗ್ಸ್ ಎಗೇನ್ಸ್ಟು ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವರು ಸೋತ್ಬಿಟ್ಟು ಬರ್ತಾ ಇರುವಂಥ ಟೀಮು ಗೆಲ್ಲುತ್ತೆ ಅಂತ ಅನ್ಕೊಂತೀರಾ ನೀವು? ನನಗೇನೋ ಗೆಲ್ಲಲ್ಲ ಅಂತ ಅನ್ನಿಸುತ್ತೆ. ಮತ್ತೆ ಪಂಜಾಬ್ ಕಿಂಗ್ಸ್ನೇ ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಹೇಳ್ತಾ ಇದೆ ಮಗ. ಮಹಾರಾಜ ಯದುವೇಂದ್ರ ಸ್ಟೇಡಿಯಮಲ್ಲಿ ನಡೀತಾ ಇರುವಂಥ ಮ್ಯಾಚು ಪಂಜಾಬ್ ಕಿಂಗ್ಸ್ ಅವರು ಹೋಮ್ ವೆನ್ಯೂಲಿ. ಗೊತ್ತಲ್ಲಪ್ಪ, 265 ರನ್ ಚೇಸ್ ಡೌನ್ ಆದಂಥ ವೆನ್ಯೂ ಇದು. ಆವರೇಜ್ ಫಸ್ಟಿಂಗ್ ಸ್ಕೋರ್ ಅಂತ ಬಂದಾಗ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆಲ್ಮೋಸ್ಟ್ ಇಲ್ಲಿ 200 ಇದೆ ಅಂತ ಅನ್ಕೊಳ್ಳಿ. ಒಳ್ಳೆ ಬ್ಯಾಟಿಂಗ್ ಪ್ಯಾರಡೈಸ್ ಏನೇ ಇದೆ. ಸೊ ಆದ್ದರಿಂದ ಇಲ್ಲಿ 200 ಮಿನಿಮಮ್ ಹೊಡಿಲೇಬೇಕು. 200 ಮಿನಿಮಮ್ ಹೊಡಿತು ಅಂದರೆ ಇದು ಸೋತರು ಅಂತಾನೆ. ಅಲ್ಲಿ ಪಂಜಾಬ್ ಕಿಂಗ್ಸ್ ಬರೀ 200 ಹೊಡೆದ್ರು ಅಂತಂದರೆ, ಪಂಜಾಬ್ ಕಿಂಗ್ಸ್ 200 ಟಾರ್ಗೆಟ್ ಕೊಟ್ಟರು ಅಂದರೆ ಸೋತರು ಅಂತಲೇ ಅರ್ಥ. ಅದು ಎಲ್ಲಪ್ಪ ಪಂಜಾಬ್ ಕಿಂಗ್ಸ್ ಅವ್ರು ಬರೋ ಟಾರ್ಗೆಟ್ ಎಲ್ಲ ಚೇಸ್ ಮಾಡಿಕ್ಕಿದ್ದಾರೆ. ಅಲ್ಲಿ 220, 230, 265. ಸೊ ಇವ್ರಿಗೇನಾರು ಇವ್ರ ಮೈಂಡ್ ಸೆಟ್ ಇರಬೇಕು ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು. ಪವರ್ ಪ್ಲೇಲೇ ನಾಯಿಗೆ ಚಚ್ದಂಗೆ ಚಚ್ಚಾಡಬೇಕು. ನಜ್ಜಿ ವಿಕೆಟ್ ಹೋದರೆ ಹೋಗಲಿ, ನಾಯಿಗೆ ಚಚ್ದಂಗೆ ಚಚ್ಚಾಡ್ಬೇಕು ಅಷ್ಟೇ. ಇನ್ ಕೇಸ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಏನಾದ್ರು ಸಿಕ್ತು ಅಂದರೆ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ತಗ್ಲಾಕೊಂಡ್ರು ಅಂತ ನೆನ್ಕೊಳ್ಳಿ. ಚೇಸ್ ಸಿಕ್ತು ಅಂದರೆ ತಗ್ಲಾಕೊಂಡ್ರು ಅಂತ ನೆನ್ಕೊಳ್ಳಿ ರಾಜಸ್ಥಾನ್ ರಾಯಲ್ಸ್ ಅವರು. ಯಾಕಂದರೆ ಇವರು ಅಂಥ ಕಿಂಗ್ಸ್ ಆಗೋಗ್ಬಿಟ್ಟಿದ್ದಾರೆ. ಚೇಸ್ ಅಂತ ಬಂದಾಗ ಡಿಫೆಂಡು ಮಾಡಿದರೆ ಸಿಕ್ಕಂಥ ಮ್ಯಾಚ್ಗಳು, ಬಟ್ ಚೇಸ್ ಅಂತ ಬಂದಾಗ ಬಿಡೋದೇ ಇಲ್ಲ ಪಂಜಾಬ್ ಕಿಂಗ್ಸು. ಅರ್ಧ ಮ್ಯಾಚ್ ಸೋತೋಗ್ಬಿಡ್ತಾರಲ್ಲೇ. ಇನ್ ಕೇಸ್ ಏನಾದ್ರು ಟಾಸ್ನ ಇವರು ಗೆದ್ದರು ಅಂತಂದರೆ ಅರ್ಧ ಮ್ಯಾಚ್ನ ಸೋತಿದ್ರು ಅಂತ ಅನ್ಕೊಳ್ಳಿ ಪಂಜಾಬ್ ಕಿಂಗ್ಸ್ ಏನಾದ್ರು ಗೆದ್ದರು. ಯಾಕಂದರೆ ಬೌಲಿಂಗನ್ನೇ ಆಯ್ಕೆ ಮಾಡ್ಕೊಳ್ಳೋದು, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಟಾಸ್ ಗೆದ್ದವರು. ಯಾಕಂದರೆ ಚೇಸ್ ಮಾಡೋದು ಇಲ್ಲಿ ಸಿಕ್ಕಾಪಟ್ಟೆ ಸುಲಭ.
ಏನಿಲ್ಲೇನು ಬೌಂಡ್ರಿ ಲೆಂತ್ ಏನು ಚಿಕ್ಕದು ಚಿನ್ನಸ್ವಾಮಿ ಸ್ಟೇಡಿಯಂ ಥರ ಇದೆ ಅಂತ ಏನಿಲ್ಲ, 70 ಮೀಟ್ರು 75 ಮೀಟ್ರ್ ಇದೆ ಬೌಂಡ್ರಿ ಸೈಜು. ಸೊ ಪರವಾಗಿಲ್ಲ, ಒಂದು ಡೀಸೆಂಟ್ ಬೌಂಡ್ರಿ ಸೈಜೇನೇ ಇದೆ. ಸೊ ಇಲ್ಲಿನ ಮ್ಯಾಚ್ ವಿಚಾರಕ್ಕೆ ಬಂತಂದರೆ ಇಲ್ಲಿ ಹೆಡ್ ಟು ಹೆಡ್ ಆಗಿದೆ. 31 ಮ್ಯಾಚು, 17 ಮ್ಯಾಚ್ನಾಗ ಗೆದ್ದಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವರು, 14 ಮ್ಯಾಚ್ನಾಗ ಗೆದ್ದಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಸೊ 6 ಮ್ಯಾಚ್ನಾಗ ಇವ್ರು ಬರ್ತಂತ ಪಂಜಾಬ್ ಕಿಂಗ್ಸು 5 ಮ್ಯಾಚ್ನ ಗೆದ್ದಿ 3 ಮ್ಯಾಚ್ನ ಸೋತ್ಬಿಟ್ಟು ಬರ್ತಾ ಇರೋಂಥ ಇವರು. ಲಾಸ್ಟ್ ಸೀಸನ್ ಆಗಿರುವಂಥ ಮ್ಯಾಚಲ್ಲಿ ಇಬ್ಬರು ಕೂಡ ಅವೇ ಮ್ಯಾಚ್ಗಳನ್ನ ಗೆದ್ದಿದ್ದಾರೆ. ಅಂದರೆ ಅವ್ರು ಬಂದು ಎಲ್ಲಿ ಗೆದ್ದಿದ್ದಾರೆ, ಇವ್ರು ಬಂದ್ಬಿಟ್ಟು ಅಲ್ಲಿ ಗೆದ್ದಿದ್ದಾರೆ. ಸೊ ರಾಜಸ್ಥಾನ್ ರಾಯಲ್ಸ್ ಅವರು ಬಂದ್ಬಿಟ್ಟು ಮುಲಾನ್ಪುರಲ್ಲಿ ಗೆದ್ದಿದ್ದಾರೆ ಲಾಸ್ಟ್ ಸೀಸನು. ಸೊ ಅದರಿಂದ ಸ್ವಲ್ಪ ಮಟ್ಟಿಗೆ ಪಾಸಿಟಿವಿಟಿ ಲಾಸ್ಟ್ ಸೀಸನ್ದು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಆದರೂ ಇವರು 6 ಮ್ಯಾಚ್ ಗೆದ್ದು ಬರ್ತಾ ಇದ್ದಾರೆ, ಒಂದು ಸೋಲಿಲ್ಲದ ಸರದಾರರು. ಇವ್ರಿಗೆ ಯಾರು ಫಸ್ಟ್ ಸೋಲ್ ಕೊಡ್ತಾರೆ ಅವರೇ ದಿಲ್ದಾರ್ ಟೀಮು ಅಂತ ನಾವು ಅನ್ಕೋತಿದ್ವಿ. ಬಟ್ ಯಾರು ಕೂಡ ಕೊಡೋದಕ್ಕಾಗ್ತಾನೆ ಇಲ್ಲ. ಏನೇ ಆದರೂ ಕೂಡ ಪಂಜಾಬ್ ಕಿಂಗ್ಸ್ ಅವ್ರು ಗೆಲ್ತಾರೆ. ಶತಾಯ ಗತಾಯ ಏನಾದ್ರು ಜೀವ ಪಣ ಇಟ್ಬಿಟ್ಟು ಗೆಲ್ತಾ ಇರೋತ್ತ ಪಂಜಾಬ್ ಕಿಂಗ್ಸ್ ಒಂದು ಕಡೆ ಆಯಿತು ಅಂದರೆ ರಾಜಸ್ಥಾನ್ ರಾಯಲ್ಸ್ ಅವರು ಕೂಡ ಚೆನ್ನಾಗೇ ಕಾಣಿಸ್ಕೊಂತಾರೆ. ಬಟ್ ಅವರ ಮಿಡ್ಲ್ ಆರ್ಡರ್ ಹೊಗೆ ಹಾಕಿಸ್ಕೊಂಡ್ಬಿಡುತ್ತೆ. ಇನ್ ಕೇಸ್ ಏನಾದರೂ ಜಯಸ್ವಾಲು ಮತ್ತು ವೈಭವ್ ಸೂರ್ಯವಂಶಿ ಅಥವಾ ಧ್ರುವ್ ಜುರಾಲ್ ಆಡಿಲ್ಲ ಅಂತಂದರೆ ಇವರ ಮಿಡ್ಲ್ ಆರ್ಡರು ಸಿಕ್ಕಾಪಟ್ಟೆ ಒಂಥರ ವಲ್ನರೇಬಲ್ ಆಗಿದೆ. ಹೆಟ್ಮೈರಿಂದನೂ ಕೂಡ ಕನ್ಸಿಸ್ಟೆಂಟಾಗಿ ಫಾರ್ಮ್ ಇಲ್ಲ, ಯಾರಿಂದನೂ ಕೂಡ ಕನ್ಸಿಸ್ಟೆಂಟಾಗಿ ಫಾರ್ಮ್ ಇಲ್ಲ. ಇವ್ರು ನೋಡ್ತಾರೆ ಜಡೇಜಾ ಪರವಾಗಿಲ್ಲ, ಅವರ ಒಂದು ಇದಕ್ಕೆ ಸ್ಟ್ಯಾಂಡರ್ಡ್ಸ್ಗೆ ಅವ್ರು ತಕ್ಕನಾಗೆ ಆಡ್ತಾ ಇದ್ದಾರೆ. ಇಲ್ಲಿ ಯಾರಾದರೂ ಬೇರೆ ಹೊಸಬ್ರನ್ನ ತೊಗೊಂಬರುವಂಥ ಚಾನ್ಸಸ್ ಕಾಣಿಸ್ತಿದೆ ಮಿಡ್ ಆರ್ಡ್ರಲ್ಲಿ ಇವತ್ತು. ಜೋಫ್ರಾ ಆರ್ಚರ್, ರವಿ ಬಿಷ್ಣೋಯ್, ಸಂದೀಪ್ ಶರ್ಮಾ ಆಗಿರಲಿ, ತುಷಾರ್ ದೇಶಪಾಂಡೆ ಆಗಿರಲಿ, ಭೋಗ ಆಗಿರಲಿ, ಪರವಾಗಿಲ್ಲ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಬೌಲಿಂಗ್ ಯೂನಿಟ್ ಬಗ್ಗೆ ಏನು ಡೌಟ್ ಇಲ್ಲ ನನಗೆ ರಾಜಸ್ಥಾನ್ ರಾಯಲ್ಸು. ಅದೇ ಇವರ ಬ್ಯಾಟಿಂಗ್ ಆರ್ಡರು, ಟಾಪ್ ಆರ್ಡರ್ನು ಕೊಲ್ಯಾಪ್ಸ್ ಆಯಿತು ಅಂದರೆ GT ಅವ್ರ ಥರನೇ ಸಿಮಿಲರ್ ಆಗಿರುವಂಥ ಬ್ಯಾಟಿಂಗ್ ಆರ್ಡರು ಕೊಲ್ಯಾಪ್ಸ್ ಆಯಿತು ಅಂದರೆ ಇವರು ಬ್ಯಾಟಿಂಗ್ ಖಂಡಿತ ಕೊಲ್ಯಾಪ್ಸ್ ಆಗೇ ಆಗುತ್ತೆ. ಪಂಜಾಬ್ ಕಿಂಗ್ಸ್ ಹಂಗಿಲ್ಲ, ಅದ್ದೂರಿ ಆಗಿರುವಂಥ ಬ್ಯಾಟಿಂಗ್ ಯೂನಿಟು. ಆ ಕಡೆ ಒದೆ ಹೊಡೆಯೋವರೆಗೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಆ ರೇಂಜಿಗೆ ಇರೋವಂಥ ಬ್ಯಾಟಿಂಗ್ ನೋಡಿ. ಶಶಾಂಕ್ ಸಿಂಗ್ ಬರ್ತಾರೆ, ಒದೇರ ಹೋಯ್ತು ಅಂತಂದರೆ. ಈ ಕಡೆಯಿಂದ ಶ್ರೇಯಸ್ ಅಯ್ಯರ್ ಇದ್ದಾರೆ, ಈ ಕಡೆಯಿಂದ ಇವರು ಮಾರ್ಕೋ ಯಾನ್ಸನ್ ಇದ್ದಾರೆ. ಅವರೆಲ್ಲರೂ ಹೋಯ್ತು ಅಂದರೆ ಅವ್ರು ಬರ್ತಾರೆ. ಅವರು ಕೂಡ ಅಗ್ರೆಸಿವ್ ಆಡೋವಂಥ ಬ್ಯಾಟರು. ಇನ್ನೇನು ಪ್ರಿಯಾಂಶಾರ್ಯ, ಪ್ರಭ್ಸಿಮ್ರಾನ್ ಸಿಂಗ್ ಬಿಡೋದೇ ಇಲ್ಲ ಅಲ್ಲಿ. ಅವರೇ ಮೆಜಾರಿಟಿ ಆಫ್ ರನ್ಸ್ನ ಹೊಡಿತಾ ಇದ್ದಾರೆ. ಅಷ್ಟು ಕನ್ಸಿಸ್ಟೆಂಟಾಗಿ ಆಡಿದ್ರೆ ಟಾಪ್ ಆಫ್ ದ ಆರ್ಡ್ರಲ್ಲಿ. ಕೂಪರ್ ಕಾನ್ಲೈನ್ ಕನ್ಸಿಸ್ಟೆಂಟಾಗಿ ಆಡಿದಿಲ್ಲ, ಅವರು ಕೂಡ ಮಸ್ತಾಗಿ ಆಡ್ತಾ ಇದ್ದಾರೆ. ಇರೋಬರ್ ಅವರೆಲ್ಲ ಫಾರ್ಮಲ್ಲಿ ಇರೋದಾರೆ ಪಂಜಾಬ್ ಕಿಂಗ್ಸಲ್ಲಿ. ಇವ್ರದ್ದು ಹಂಗಿಲ್ಲ, ಇವ್ರದ್ದು ಟಾಪ್ 3 ಫಾರ್ಮಲ್ಲಿದ್ದಾರೆ ಅಂತ ಅನ್ಕೊಳ್ಳಿ. ಒಂದು ರೇಂಜಿಗೆ ಫಾರ್ಮ್ ಇದ್ದಾರೆ. 36 ಬಾರಿಗೆ ಸೆಂಚುರಿ ಹೊಡೆದ್ರು ಕೂಡ ಸ್ವಲ್ಪ ಬರ್ತಾಯಿರೋದು ರಾಜಸ್ಥಾನ್ ರಾಯಲ್ಸ್ ಅವರು. ಸೊ ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಮ್ಯಾಚು ನನ್ನ ಅನಿಸಿಕೆ ಪಂಜಾಬ್ ಕಿಂಗ್ಸ್ ಅವರು ಡಾಮಿನೇಟ್ ಮಾಡಿಕೊಂಡು ಗೆಲ್ತಾರೆ. ರಾಜಸ್ಥಾನ್ ರಾಯಲ್ಸ್ ಅವರು ಸೋಲುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ. ನೀನು ಎಲ್ಲ ಮ್ಯಾಚು ಪಂಜಾಬ್ ಕಿಂಗ್ಸ್ ಹೇಳ್ತೀರಾ, ಹೌದು ಸೀನ್ ಆ ಥರ ಕಾಣಿಸ್ತಾ ಇದೆ. ಪಂಜಾಬ್ ಕಿಂಗ್ಸ್ ಆ ಥರ ಕ್ವಾಲಿಟಿ ತೋರಿಸ್ತಾ ಇದ್ದಾರೆ. ಆ ಥರ ಶತಾಯ ಗತಾಯ ಜೀವ ಕೊಟ್ಬಿಟ್ಟು ಆಡ್ಬಿಟ್ಟು ಒಂಥರ ನೋಡಿ ಅವ್ರು ಬಿಡ್ತಾನೆ ಇಲ್ಲ ಅಲ್ಲಿ. ಅವ್ರಿಗೆ ಒಂದು ಓವರ್ ಕಾನ್ಫಿಡೆನ್ಸ್ ಅಂತ ಬಂದೇ ಇಲ್ಲ ಅವ್ರಿಗೆ. ಇಲ್ಲ ಆಗಿರೋ ಪಕ್ಕ ಗೆಲ್ತೀವಿ ಮ್ಯಾಚು, ಪಕ್ಕ ಗೆದ್ದೇ ಗೆಲ್ತೀವಿ ಅಂತ ಆ ಥರ ಒಂಥರ ಓವರ್ ಕಾನ್ಫಿಡೆಂಟಾಗಿ ಬಂದ್ಬಿಟ್ಟು ಸೋಲೋದನ್ನ ನೋಡಿದ್ದೀವಿ. ಬಟ್ ಇಲ್ಲ, ಅವ್ರು ಆ ಥರ ಇಲ್ಲ. ಅವ್ರು ಆಡೋವಂಥ ಒಂದು ಶೈಲಿ ನೋಡ್ತು ಅಂದರೆ, ಆ ಟೀಮ್ದು ಬ್ರ್ಯಾಂಡ್ ಆಫ್ ಕ್ರಿಕೆಟನ್ನು ನೋಡ್ತು ಅಂದರೆ, ಆ ರಿಕ್ಕಿ ಪಾಂಟಿಂಗ್ ಅವರೆಲ್ಲ ಹೇಳ್ಕೊಂಡು ಕೊಡೋದೆಲ್ಲ ನೋಡ್ತು ಅಂತಂದರೆ, ಶ್ರೇಯಸ್ ಅಯ್ಯರ್ ಲೆವೆಲ್ ಆಫ್ ಕ್ಯಾಪ್ಟನ್ಸಿನ ನೋಡ್ತು ಅಂತಂದರೆ, ಎಲ್ಲರೂ ಟ್ರೀಟ್ ಮಾಡೋದು ನೋಡ್ತು ಅಂತಂದರೆ ಖಂಡಿತ ಮತ್ತೆ ವಾಪಸ್ ಬಂದು ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಅವರಿಗೆ ಒಂಥರ ನೋಡಿ, ಯಾವ ಟೀಮನ್ನು ಕೂಡ IPL ಇತಿಹಾಸದಲ್ಲಿ ಒಂದು ಸೋಲ್ನೂ ಕೂಡ ಕಾಣದೆ ಹೋಗ್ಬಿಟ್ಟು IPL ಟ್ರೋಫಿನ ಗೆದ್ದಿಲ್ಲ. ಸೋಲ್ ಕಂಡೇ ಗೆದ್ದಿರೋದು ಎಲ್ಲರೂ ಕೂಡ. ಒಂದು ಸೋಲ್ನ 1, 2, 3 ಸೋಲ್ನ ಕಂಡುಬಿಟ್ಟೇ ಟ್ರೋಫಿನ ಗೆದ್ದಿರೋದು. ಸೊ ಈ ಟೀಮ್ ಏನಾದರೂ ಆಗುತ್ತಾ ಇನ್ ಕೇಸ್ ಅವರು IPL ಟ್ರೋಫಿನ ಗೆದ್ದರು ಅಂತಂದ್ರೆ, ಯಾವುದೇ ಮ್ಯಾಚ್ನ ಸೋಲ್ದೆ ಗೆದ್ದಿರೋದು. ಯಾಕಂದರೆ ಇಷ್ಟೊತ್ತಿಗೆ ಆಲ್ರೆಡಿ ಒಂದು ಮ್ಯಾಚ್ ಸೋಲೇಬೇಕಾಗಿದೆ. ಯಾವ್ದಾರ ಟೀಮ್, ಎಂಥ ಟೀಮ್ ಆಗಿದ್ರು ಒಂದು ಮ್ಯಾಚ್ ಸೋತಿರೋದು. ಬಟ್ ಈ ಟೀಮ್ ಸೋತಿಲ್ಲ. ಸೊ ಅದಕ್ಕೋಸ್ಕರ ಏನೋ ಒಂದು ಫೀಲ್ ಬರ್ತಾ ಇದೆ, ಏನಾದರೂ ಈ ಥರ ಒಂದು ರೆಕಾರ್ಡ್ಗೆ ಕಾಡಿರೋ ಪಂಜಾಬ್ ಕಿಂಗ್ಸು ಮಾಡುತ್ತಾ ಇಸಿದ್ರು ಅಂತ. ಲಾಸ್ಟ್ ಟೈಮ್ಗಿಂತ ಬೆಟ್ರಾಗಿ ಕಾಣಿಸ್ತಾ ಇದ್ದಾರೆ ಈ ಟೈಮು ಪಂಜಾಬ್ ಕಿಂಗ್ಸು. ನೋಡೋಣ ಅದೇನಾಗುತ್ತೆ ಕದೆ ಅಂತ. ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನಪ್ಪ ಇವತ್ತು? ಯಾರು ಗೆಲ್ತಾರೆ, ಪಂಜಾಬ್ ಕಿಂಗ್ಸಾ ಅಥವಾ ರಾಜಸ್ಥಾನ್ ರಾಯಲ್ಸಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.